ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹರೀಶ್ ಹೇಳಿ ಸರ್. ನೀವು ಕೇಳಿದ ನಂಬರ್ ಡೀಟೇಲ್ಸ್ ಟವರ್ ಲೊಕೇಶನ್ಸ್ ಎಲ್ಲ ಕಳಿಸಿದ್ದೀನಿ. ಆದರೆ ಅದು ತುಂಬಾ ದಿನದಿಂದನೇ ಸ್ವಿಚ್ ಆಫ್ ಆಗಿದೆ. ಆದರೆ ಇಂದಿನ ಟವರ್ ಲೊಕೇಶನ್ಸ್ ಮಾತ್ರ ಸಿಕ್ಕಿದೆ ಸರ್. ಕರೆಂಟ್ ಲೊಕೇಶನ್ ನನಗೆ ಗೊತ್ತಾಗಿಲ್ಲ. ಉಳಿದ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ ನೋಡಿ ಸರ್. ಏಯ್ ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ಸ್ ಸೋ ಮಚ್. ನಾನು ನಿಮಗೆ ಏನು ಮಾತಾಡೋದು ಅದಕ್ಕಿಂತ ಡಬಲ್ ಪೇಮೆಂಟ್ ಕಳಿಸ್ತೇನೆ ನೀವು ಮಾಡಿರೋ ಕೆಲಸಕ್ಕೆ. ಥ್ಯಾಂಕ್ಸ್ ಅಲಾಟ್, ಇದರಿಂದ ತುಂಬಾ ಹೆಲ್ಪ್ ಆಯಿತು. ಐ ಗೆಟ್ ಬ್ಯಾಕ್ ಟು ಯು. ಓಕೆ ಬೈ. ಎಸ್ 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 ಸಿಕ್ತು, ನನಗೇನು ಬೇಕಿತ್ತು ಅದು ಸಿಕ್ತು. ಏನ್ ಸಿಕ್ತು ಅಳಿವಯ್ಯ? ಬಹಳ ಖುಷಿಯಾಗಿದೆಯಲ್ಲ. ದುಬೈಗೆ ಬೈ ಲಾಟ್ರಿ ಗೀಟ್ರಿ ಹೊಡಿತೇನೋ? ಅದೆಲ್ಲ ಜುಜ್ಜು ಭೀಮೋ. ಅದಕ್ಕೆ ಮೇಲೆ ಸೂಪರ್ ಡೂಪರ್ ಬಂಪರ್ ಲಾಟ್ರಿ ಹೊಡೆದಿದೆ ನನಗೆ. ಇನ್ನೇನು ಇದಾಳಲ್ಲ ಅವನ ಅವಳೆ ಹೆಂಡತಿ ದುಶ್ಮನ್ ಮಲ್ಲಿ, ಅವಳ ಡೀಟೇಲ್ ಸಿಕ್ಕಿದೆ. ಅವಳ ನಂಬರು ಇವಾಗ ಸ್ವಿಚ್ ಆಫ್ ಆಗಿರ್ಬೋದು, ಆದರೆ ಆ ನಂಬರ್ನ ನಾನು ಟ್ರ್ಯಾಕ್ ಮಾಡಕ್ಕೆ ಹೇಳಿದ್ದೆ. ಆದರೆ ಇದಕ್ಕೂ ಮುಂಚೆ ಅವಳು ಎಲ್ಲೆಲ್ಲಿದ್ಲು, ಎಲ್ಲೆಲ್ಲಿ ಓಡಾಡಿದ್ದು ಪಿನ್ ಟು ಪಿನ್ ಡೀಟೇಲ್ಸ್ ನನ್ನ ಹತ್ರ ಇದೆ. ಈಗ ಹಾಕೊಂಡ್ಲ ಎಲ್ಲೋಗ್ತಾಳೆ? ಈ ಒಂದು ಹಿಸ್ಟ್ರಿನ ಇಟ್ಕೊಂಡು ಅವಳನ್ನ ಹುಡುಕಿದ್ರೆ ಸಿಗದೆ ಎಲ್ಲೋಗ್ತಾಳೆ? ಸಿಗ್ತಾಳೆ. ಸಿಗಲಿ, ಸಿಕ್ಕಿರೋ ಜುಟ್ಟನ್ನ ಇಟ್ಕೊಂಡು ಎಳೆದ್ರೆ ಎಲ್ಲೇ ಇದ್ದು ನನ್ನ ಕಾಲು ಕೆಳಗೆ ಬಂದು ಬಿದ್ದೇ ಬೀಳ್ತಾಳೆ. ಅಯ್ಯೋ ದೇವ್ರೆ, ಈ ಕಿರಾತಕಂಗೆ ಅವಳ ಬಗ್ಗೆ ಇಷ್ಟೊಂದು ಡೀಟೇಲ್ ಸಿಕ್ಬಿಟ್ಟಿದ್ಯಾ? ಇನ್ನು ಇವನು ಅವಳನ್ನು ಸುಮ್ಮನೆ ಬಿಡ್ತಾನ? ಮೊದಲು ಇದನ್ನ ಮಲ್ಲಿ ಕಿವಿಗೆ ಹಾಕ್ಬೇಕು, ಇಲ್ಲ ಆನಂದಿಗೆ ಹೇಳಬೇಕು. ಅವಳನ್ನ ಈ ನೀಚನ ಕೈಯಿಂದ ಹೆಂಗಾದ್ರೂ ಪಾರ್ ಮಾಡಲೇಬೇಕು. ಅಯ್ಯೋ ದೇವ್ರೆ. ಹಲೋ, ಯಾಕೆ ಮಾಮ್? ನಾನು ಹೇಳಿದ್ದೇನೆ ಕೇಳಿ ಫುಲ್ ಖುಷಿಲಿ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಅನ್ಕೊಂಡ್ರೆ ನೀನು ನೋಡ ಸೈಲೆಂಟ್ ಮಾಡ್ಕೋಗಿದ್ಯಲ್ಲ. ಹಂಗಲ್ಲ ಅಳಿಮಯ್ಯ, ನಿನ್ನ ಅದ್ಭುತ ಟ್ಯಾಲೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಯ್ಯೋ ದೇವ್ರೆ, ಇಂಥದ್ದೊಂದು ತಲೆ ನಮ್ಮ ಮನೇಲಿ ಹುಟ್ಬಿಟ್ಟಿದೆಯಲ್ಲ ಅಂತ ಆಶ್ಚರ್ಯ ಆಗ್ತಿದೆ ಕಣಪ್ಪ. ಅಳಿಮಯ್ಯ, ನೀನು ಇಲ್ಲಿ ಇರ್ಲೇಬಾರ್ದಾಗಿತ್ತು ಕಣು. ಅಂದ್ರೆ ಏನು, ಸೀದಾ ಮೇಲೆ ಹೋಗ್ಬೇಕಿತ್ತ? ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪು ತಿಳ್ಕೊಬೇಡಪ್ಪ ಅಳಿಮಯ್ಯ, ನಾನು ಹಂಗಲ್ಲ ಹೇಳಿದ್ದು. ಇಲ್ಲಿ ಇರಬಾರ್ದು ಅಂದ್ರೆ CBI ಅಲ್ಲೋ ರಾನಲ್ಲೋ ಡಿಟೆಕ್ಟಿವ್ ಕೆಲಸ ಮಾಡಬೇಕಾಗಿತ್ತು ಅಂತ. ನಿನ್ನ ಅತ್ಯದ್ಭುತವಾದ ಟ್ಯಾಲೆಂಟು ಇಂಥ ಜುಜುಬಿ ಕೆಲಸಕ್ಕೆ ಯೂಸ್ ಆಗ್ತಿದೆಯಲ್ಲೋ. ಅಲ್ಲಲ್ಲ, ನಿನ್ನಂಥ ಪ್ರತಿಭಾವಂತನಿಗೆ ವೇದಿಕೆ ಸಿಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಕಣಪ್ಪ. ಸಿಕ್ಕಾಬಟ್ಟೆ ಬೇಜಾರೇನು ಮಾಡ್ಕೋಬೇಡ, ಸಮಾಧಾನವಾಗಿರು. ಅಲ್ಲ ಮಮ್ಸ್, ನೀನು ಹೊಗಳ್ತಾ ಇದೆಯಾ ತೆಗಳ್ತಾ ಇದೆಯಾ ಅರ್ಥ ಆಗ್ತಿಲ್ವಲ್ಲ ನನಗೆ. ಇರ್ಲಿ, ಈಗ ಅದ್ರ ಬಗ್ಗೆ ಮಾತಾಡೋಕೆ ಟೈಮ್ ಇಲ್ಲ, ಮನೆ ಹುಡುಕ್ಬೇಕು ಬಾ. ಅಳಿಮಯ್ಯ, ಅದು ಕ್ಲೈಮೇಟ್ ಚೇಂಜ್ ಆಗ್ತಿದೆಯಲ್ಲ, ಒಳಗಡೆ ಕಫ ದಮ್ಮು ಕೆಮ್ಮು ಎಲ್ಲ ಶುರು ಆಗ್ಬಿಟ್ಟಿದೆ. ಒಂದು ಮೆಡಿಸಿನ್ ತಗೊಂಡ್ಬರ್ತೀನಿ, ನಿನ್ನ ಮುಂದೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡೋಣ, ನಾನು ಬಂದ್ಬಿಟ್ಟಿವಿ. ಬೇಗ ಬಾ, ಟೈಮ್ ವೇಸ್ಟ್ ಮಾಡಬೇಡ. ಕೆಮ್ತಾನೆ ಹೆಂಗ್ ಗುಂಗ್ತೀನಿ ನೋಡ್ತಾ ಇರು, ಈ ಲಕ್ಕಿ ಲಕ್ಷ್ಮೀಕಾಂತ. ಅಯ್ಯೋ ದೇವ್ರೆ, ಆನಂದಪ್ಪ ಫೋನೇ ಕನೆಕ್ಟ್ ಆಗ್ತಾ ಇಲ್ವಲ್ಲ. ಬಂದೆ 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 ಬಂದೆ. ಕೊನೆಗೂ ಈ ಕಿರಾತಕ ಮಲ್ಲಿ ಇರೋ ಏರಿಯಾಗೆ ಬಂದೇ ಬಿಟ್ನಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದು? ಮಲ್ಲಿ ಅವ್ನ ಕಣ್ಣಿಗೆ ಬೀಳ್ತಿದ್ರೆ ಸಾಕಪ್ಪ, ನನಗೆ ಫೋನ್ ಮಾಡೋಕ್ಕೂ ಬಿಟ್ಟಲ್ಲ, ಹೇಳ್ಕೊಂಬಂದ್ಬಿಟ್ನಲ್ಲ. ಯಾವ್ದು ಮಾಮ್ಸ್ ಏರಿಯಾ ಇದು? ಒಳ್ಳೆ ಹಿಂಗಿದೆ, ಪಾಶ್ ಮನೆಗಳೇ, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಮನೆಗಳು ಬೇಡ. ನನಗೆ ಏನು ಡೌಟು ಅಂದ್ರೆ ಅವ್ರ ಅಪ್ಪ ಮಾಡಿಟ್ಟೋಗಿರೋ ಬಿಟ್ಟಿ ಆಸ್ತಿ ಅಷ್ಟೊಂದಿದೆ, ಅದನ್ನೆಲ್ಲ ಬಿಟ್ಟು ಮಲ್ಲಿ ಈ ಥರ ಜಾಗದಲ್ಲಿ ಬಂದಿದ್ದಾಳ? ಡಿಸ್ಕಸ್ಟ್. ಅಳಿಮಯ್ಯ, ನೀನು ಬದುಕ್ತಾ ಇರೋದು ಬಿಟ್ಟಿ ಆಸ್ತಿಲೇ, ಮಲ್ಲಿಗೆ ಬೇರೆ ಹೇಳ್ತೀಯನೋ? ಅಲ್ಲ, ಅವ್ರ ಅಪ್ಪ ಮಾಡಿಟ್ಟಿರೋ ಆಸ್ತಿನ ಅನುಭವಿಸ್ಕೊಂಡು ಐಷಾರಾಮಿ ಜೀವನ ಮಾಡೋದು ಬಿಟ್ಟು ಇಲ್ಲಿಗೆ ಬಂದು
ತಾನೇ ಸತ್ತು ತಗೊಂಬಿಟ್ಲ? ಏ ಅಳಿಮಯ್ಯ, ಅಂತ ಐಭೋಗದ ಮನೇಲಿ ಬದುಕ್ತವಳಿಗೆ ವೈರಾಗ್ಯ ಯಾಕೆ ಬರುತ್ತೋ? ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವಳು ಸದಾಶಿವನಗರದಲ್ಲೋ ಡಾಲರ್ಸ್ ಕಾಲನಿಯಲ್ಲೋ ದೊಡ್ಡ ಮನೇಲಿ ಇರ್ತಾಳೆ. ಅದು ಬಿಟ್ಟು ಲೋಯರ್ ಮಿಡ್ಲ್ ಕ್ಲಾಸ್ ಈ ಏರಿಯಾದಲ್ಲ ಹೆಂಗ ಬದುಕ್ತಾಳೆ? ಬಾರ ಹೋಗೋಣ ಬಾ. ನನಗೆ ಬಂದಿರೋದು ಪಕ್ಕಾ ಇನ್ಫಾರ್ಮೇಶನ್. ಅವಳು ಜಾಸ್ತಿ ಓಡಾಡಿರೋದು ಇದೇ ಏರಿಯಾದಲ್ಲೇ. ನನಗನ್ಸುತ್ತೆ ಇಲ್ಲೇ ಎಲ್ಲೋ ಇರ್ತಾಳೆ ಅವಳು ಅಂತ. ಅದೇ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಕಣ, ನನ್ನ ಮನ್ಸಿಗೆ ಯಾಕೋ ಅವಳು ಇಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ನಿನಗೆ ಏನ್ ಅನ್ನಿಸ್ತು ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸುಳ್ಳು ಹೇಳುತ್ತಾ? ಹುಡುಕಿದ್ರೆ ದೇವರೇ ಸಿಗ್ತಾನೆ. ಈ ಆಫ್ಟರ್ ಬ್ಲಡಿ ಮಲ್ಲಿ ಸಿಗಲ್ವ? ಮಲ್ಲಿನ ನೋಡಿರೋರು ಯಾರಾದ್ರೂ ಒಬ್ರು ನಮ್ ಕೈಗೆ ತಗೊಳಕೊಳಲ್ವಾ? ಇಷ್ಟೆಲ್ಲ ಹುಡುಕ್ತಾ ಇದೀವಿ. ಸಿಗ್ತಾರೆ, ನೋಡಿರೋರು ಸಿಗ್ತಾರೆ, ಅವಳು ಸಿಗ್ತಾಳೆ. ಆದ್ರೆ ಎಲ್ಲದಕ್ಕೂ ಪೇಷನ್ಸ್, ಕಾಯ್ಬೇಕು, ಹುಡುಕ್ಬೇಕು. ಏನಪ್ಪ ಮಾಡೋದೀಗ? ಮಲ್ಲಿ ಇವನ್ ಕೈ ಸಿಗದಂಗೆ ನೋಡ್ಕೋಬೇಕಲ್ಲ. ಇರು, ಮಲ್ಲಿಗೆ ಒಂದು ಫೋನ್ ಮಾಡ್ತೀನಿ. ಮಮ್ಮಿ ಫೋನ್. ಹಾ, ಹಲೋ ಮೇಡಮ್, ನಿಮ್ಗೊಂದು ಲೆಟರ್ ಬಂದಿದೆ. ಅದೇ ನೀವು ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ಗೆ ಬಂದಿದೆ ಮೇಡಮ್. ಹಾಂ ಸರ್, ಬಂದೆ. ನಾನು 10 ನಿಮಿಷ ಬರ್ತೀನಿ. ಡಾರ್ಲಿಂಗ್, ಜಂಪಿಂಗ್ ಡಾಲ್ ಥರ ಇದ್ದು ಯಾಕೋ ಸೈಲೆಂಟ್ ಆಗಿದ್ಯಾ? ನೀನು ಸೈಲೆಂಟ್ ಆಗಿದ್ಯಾ ಅಂತಂದ್ರೆ ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ಯಾ ಅಂತಾನೆ ಅರ್ಥ. ಏನು ಎಡ್ವರ್ಟ್ ಮಾಡ್ಕೊಂಡೆ? ಆ ಥರ ಏನು ಇಲ್ಲ ಚಿಕ್ಕಿ. ಮತ್ತಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು ಸ್ಕೂಲಲ್ಲಿ? ಚಿಕ್ಕಿ, ಇವತ್ತು ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ನೀನು ಮಮ್ಮಿನ ನೋಡ್ಬೇಕಾಗಿತ್ತು. ಅಂಥದ್ದೇನು ಮಾಡಿದ್ರು ನಿಮ್ಮ ಮಮ್ಮಿ? ನೆನ್ನೆ ನಮ್ಮ ಕ್ಲಾಸ್ಮೇಟು ಮಿಂಚುಗೆ ನಿಮ್ಮ ಪಪ್ಪ ಡ್ರೈವರ್ ಅಂತ ರೇಗಿಸ್ತಾ ಇದ್ದ. ಅದಕ್ಕೆ ನಮ್ಮಿಬ್ರಿಗೂ ಜಗಳ ಆಗಿದೆ. ಅದಕ್ಕೆ ಅವನ್ಗೆ ನಾಳೆ ನಿನ್ನ ಪೇರೆಂಟ್ಸ್ನ ಕರ್ಕೊಬಾ ಅಂತ ಹೇಳಿದ್ರು. ಇವತ್ತು ಅವ್ರ ಮಮ್ಮಿ ಬೆಳಗ್ಗೆ ಸ್ಕೂಲಿಗೆ ಬಂದಿದ್ರಾ? ನಮ್ಮ ಮಮ್ಮಿ ಅವ್ರ ಮಮ್ಮಿ ಮಾತಾಡ್ತಾ ಮಾತಿಗೆ ಮಾತು ಬೆಳೀತಾ ಇತ್ತು. ಮಮ್ಮಿಗೆ ತುಂಬಾ ಕೋಪ ಬಂತ ಸರಿಯಾಗಿ ಬೈದ್ರು. ಅವ್ರಿಗೆ ಹೊಡೆದಿಲ್ಲ ಅಷ್ಟೇ, ಹೆಂಗ್ ಬೈದ್ರು ಗೊತ್ತಾ? ಅದನ್ನ ನೋಡಿ ನಂಗೆ ಭಯ ಶುರು ಹೋಗ್ಬಿಡ್ತು ಚಿಕ್ಕಿ. ಮಮ್ಮಿಗೆ ಇಷ್ಟೊಂದು ಕೋಪ ಬಂದ್ರೆ ನಾನು ಯಾವತ್ತೂ ನೋಡೇ ಇಲ್ಲ. ಓಹೋ, ಬಾವಂಗೆ ಯಾರು ಏನು ಅನ್ನಂಗಿಲ್ಲ. ಏನಾದರೂ ಅಂದರೆ ಹಳೆ ಅಕ್ಕವರು ಆಟೋಮ್ಯಾಟಿಕ್ಕಾಗಿ ಆಕ್ಟಿವೇಟ್ ಆಗಿಬಿಡ್ತಾರೆ. ಆಗಲಿ ಒಳ್ಳೆ ಬೆಳವಣಿಗೆನೆ. ಚಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಮಮ್ಮಿ ಕತೆ ಕೇಳಿ ನಿಂಗೂ ಭಯ ಆಯ್ತಾ? ಹ್ಞೂ ಕಣೋ, ತುಂಬಾನೇ ಭಯ ಆಯಿತು. ನಿನ್ನ ಮಮ್ಮಿನ ನೀನು ಸಾಧಾರಣ ಅಂತ ಅನ್ಕೋಬೇಡ. ಅವರು ಕಿತ್ತೂರಾಣಿ ಚೆನ್ನಮ್ಮ ಪಾರ್ಟ್ 2. ಸರಿ, ಇದೇ ಖುಷಿಗೆ ಐಸ್ ಕ್ರೀಮ್ ತಿನ್ಕೊಂಡು ಬರೋಣವಾ? ಓಕೆ ಓಕೆ. ಮಿಂಚುನು ಕರ್ಕೊಂಡ್ ಬಾ, ಎಲ್ಲ ಒಟ್ಟಿಗೆ ಹೋಗೋಣ. ಓಕೆ ಓಕೆ. ಅಮೃತಧಾರೆ, ನನ್ನ ಅಮೃತಧಾರೆ.